ಸಾಕಷ್ಟು ಜನ ಪುಂಡಾಟವನ್ನ ಮಾಡ್ತಾ ಇದ್ರು ಬೈಕ್ ವೀಲಿಂಗ್ ಮಾಡಿ. ಆದರೆ ಈಗ ಆಟೋ ಕೂಡ ಈಗ ವೀಲಿಂಗ್ ಮಾಡಿ ಪುಂಡಾಟವನ್ನ ಮಾಡಿದ್ದಾರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ. ಬೈಕ್ ವೀಲಿಂಗ್ ಅಂತೂ ಈಗ ಕಾಮನ್ ಆಗಿಬಿಟ್ಟಿದೆ. ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ರು. ಆಟೋದವರಿಗಾದ್ರೂ ಬುದ್ಧಿ ಬೇಡವಾ? ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿನಿಮಾ ಸ್ಟೈಲಲ್ಲಿ ಆಟೋ ವೀಲಿಂಗ್ ಮಾಡಿದ್ದಾರೆ. ಮಲೆಮಹದೇಶ್ವರದಲ್ಲಿ ಆಟೋ ಚಾಲಕರ ಡೆಡ್ಲಿ ವೀಲಿಂಗ್. ಬೆಟ್ಟಕ್ಕೆ ತೆರಳುವಾಗ ವೀಲಿಂಗ್ ಮಾಡಿ ಡ್ರೈವರ್ಸ್ ಪುಂಡಾಟವನ್ನ ಮೆರೆದಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ವೀಲಿಂಗ್ ಮಾಡುವ ಮೂಲಕ ಪುಂಡಾಟವನ್ನ ಆಟೋ ಚಾಲಕರು ಮೆರೆದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಚಾಮರಾಜನಗರದ 3 ಆಟೋ ಚಾಲಕರ ಮೇಲೆ ಈಗ ಕೇಸ್ ದಾಖಲಾಗಿದೆ. ವೀಲಿಂಗ್ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಇನ್ನು ವಿಡಿಯೋವನ್ನು ಗಮನಿಸಿ ಶಿಸ್ತು ಕ್ರಮಕ್ಕೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ಇದು ಮಲೆಮಹದೇಶ್ವರ ಬೆಟ್ಟದ ಪೊಲೀಸ್ನವರಿಂದ ಈಗಾಗಲೇ ಸುಮೋಟೋ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಆಟೋ ನಂಬರ್ ಅನ್ನು ಆಧರಿಸಿ ಹುಚ್ಚಾಟ ಮೆರೆದವರ ಪತ್ತೆಗೆ ಈಗ ಕಾಕಿ ಬಲೆ ಬೀಸಿದ್ದಾರೆ. ಬೈಕ್ ವೀಲಿಂಗ್ ಈಗ ಕಾಮನ್ ಆಗಿಬಿಟ್ಟಿದೆ. ಯಾಕಂದ್ರೆ ಹೆದ್ದಾರಿಗಳಲ್ಲಿ, ಜನಸಂದಣಿ ಪ್ರದೇಶಗಳಲ್ಲಿ, ಬಸ್ ಸ್ಟ್ಯಾಂಡ್ ಆದ್ರೂ ಸರಿ, ಮಾರ್ಕೆಟ್ ಆದ್ರೂ ಸರಿ, ಪುಂಡಾಟವನ್ನ ಮಾಡ್ತಾ ಇರ್ತಾರೆ ಬೈಕ್ ವೀಲಿಂಗ್ ಅಲ್ಲಿ. ಅದೀಗ ಕಾಮನ್ ಆಗಿಬಿಟ್ಟಿದೆ ಈಗ. ಆದ್ರೆ ಬೈಕ್ ವೀಲಿಂಗಿಗಿಂತನೂ ಸಾಕಷ್ಟು ಭಯಾನಕವಾಗಿರುವಂಥದ್ದು ಅದು ಕೂಡ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಟೋ ಚಾಲಕರು ವೀಲಿಂಗ್ ಮಾಡಿ ಪುಂಡಾಟವನ್ನ ಮೆರೆದಿದ್ದಾರೆ. ಹೇಳಿ ಕೇಳಿ ಕಿರಿದಾದಂತಹ ರಸ್ತೆಗಳಿರ್ತದೆ ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ. ಇಂಥ ಕಿರಿದಾದಂತಹ ಜಾಗದಲ್ಲಿ ವೀಲಿಂಗ್ ಅನ್ನ ಮಾಡುವಂಥದ್ದು, ಬೆಟ್ಟಕ್ಕೆ ಹತ್ತುವಂಥ ಪ್ರದೇಶದಲ್ಲಿ ವೀಲಿಂಗ್ ಅನ್ನ ಮಾಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮತ್ತೆ ನೆಟ್ಟಿಗರ ಆಕ್ರೋಶಕ್ಕೂ ಈಗ ಈ ಆಟೋ ಚಾಲಕರು ಗುರಿ ಆಗ್ತಾ ಇದ್ದಾರೆ. ನೀವೇನೋ ಇಲ್ಲಿ ವೀಲಿಂಗ್ ಮಾಡ್ತೀರಾ, ನೀವೇನೋ ಹುಚ್ಚಾಟವನ್ನ ಮೆರಿತೀರಾ, ಆದ್ರೆ ಎದುರುಗಡೆ ರಸ್ತೆಯಲ್ಲಿ ಬರ್ತಾ ಇರೋರು, ದಾರಿ ಹೋಕರು, ಅವರಿಗೆಲ್ಲ ಎಷ್ಟು ಸಮಸ್ಯೆ ಆಗ್ತದೆ. ಯಾಕಂದ್ರೆ ನೀವು ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಎದುರುಗಡೆಯಿಂದ ಬರ್ತಾ ಇರೋರಿಗೆ ಜೀವ ಬಾಯಿಗೆ ಬಂದಿರ್ತದೆ. ಯಾಕಂದ್ರೆ ನಿಮಗೆ ಆ ಜೋಶ್ ಇರ್ತದೆ, ವೀಲಿಂಗ್ ಮಾಡ್ಬೇಕನ್ನೋ ಜೋಶು. ಎದುರುಗಡೆ ಹೋಗೋರಿಗೆ ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಭಯಭೀತ ವಾತಾವರಣ ಆಲ್ರೆಡಿ ಸೃಷ್ಟಿಯಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಇದು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಸಂದರ್ಭದಲ್ಲಿ ಆಟೋ ಚಾಲಕರು ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಅದಕ್ಕೆ ಮತ್ತೆ ಕನ್ನಡ ಧ್ವಜ ಬೇರೆ ಕಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಕನ್ನಡ ಧ್ವಜವನ್ನು ನೀವು ಕಟ್ಕೊಂಡು ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಇಡೀ ಕನ್ನಡ ನಾಡಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವೆಲ್ಲ ಬೇಕಾ ನಿಮಗೆ ಹುಚ್ಚಾಟಗಳು? ಈ ಒಂದು ಜೋಶು, ಈ ಹುಚ್ಚಾಟ ನಿಮ್ಮ ಕೆಲಸದಲ್ಲಿ ತೋರಿಸಿ. ಅದು ಬಿಟ್ಕೊಂಡು ಈ ಥರ ಹುಚ್ಚಾಟವನ್ನು ಮಾಡೋದು, ಈ ಥರ ವೀಲಿಂಗನ್ನು ಮಾಡೋದು, ಎದುರುಗಡೆ ವಾಹನಗಳು ಬರ್ತಾ ಇರ್ತವೆ, ಜನಸಾಮಾನ್ಯರು ಬರ್ತಾ ಇರ್ತಾರೆ. ಹೇಳಿ ಕೇಳಿ ಮಲೆಮಹದೇಶ್ವರ ಬೆಟ್ಟ ಅದು, ಚಾಮರಾಜನಗರ ಅದು, ಸಾಕಷ್ಟು ಜನ ದೇವಾಲಯಕ್ಕೆ ಹೋಗ್ತಾ ಇರ್ತಾರೆ, ಸಾಕಷ್ಟು ಜನ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ನೋಡಿ, ನಿಮ್ಮ ಹುಚ್ಚಾಟಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಈ ವಿಡಿಯೋವನ್ನು ಈಗ ಆಲ್ರೆಡಿ ವಿಡಿಯೋ ಮಾಡಿ ಪೊಲೀಸ್ನವರಿಗೂ ಕೂಡ ಕಳಿಸಿದ್ದಾರೆ. ಪೊಲೀಸ್ನವರು ಕೂಡ ಈಗ ಆಟೋ ನಂಬರನ್ನು ಗುರುತಿಸಿ ಈಗ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಳೆದ 3-4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಬೆಟ್ಟಕ್ಕೆ ತೆರಳುವಾಗ ವೀಲಿಂಗ್ ಮಾಡಿ ಡ್ರೈವರ್ಸ್ ಈಗ ಪುಂಡಾಟವನ್ನು ಮೆರೆದಿದ್ದಾರೆ. ವೀಲಿಂಗ್ ಮಾಡ್ತಾ ಇರುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಕೇವಲ 2 ಚಕ್ರದಲ್ಲಿ ಹೋಗುವಂಥದ್ದು, 2 ಚಕ್ರದಲ್ಲಿ ಹೋಗುವಂಥದ್ದು. ಇನ್ನು ಬೈಕ್ ವೀಲಿಂಗ್ ಮಾಡೋರು 1 ಚಕ್ರದಲ್ಲಿ ಹೋಗೋರು. ಇವೆಲ್ಲ ಯಾಕೆ ನಿಮಗೆ ಹುಚ್ಚಾಟಗಳು? ಯಾಕಂದರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಆಟೋ ತೊಗೊಂಡಿರ್ತೀರ. ಯಾಕಂದರೆ ಆಟೋ ಡ್ರೈವರ್ ಪರಿಸ್ಥಿತಿ ಏನು ಅನ್ನೋದು ಚೆನ್ನಾಗಿ ಗೊತ್ತಿರುವಂಥದ್ದು. ಕಷ್ಟಪಟ್ಟು ತಗೊಂಡಿರ್ತೀರ ಆಟೋನ, ಅದನ್ನು ಪ್ಯಾಸೆಂಜರ್ನ ಕೂರಿಸ್ಕೊಂಡು ಕರೆಕ್ಟಲ್ಲಿ ಅದೇನಿದೆ ಟ್ರಾಫಿಕ್ ರೂಲ್ಸು ಆ ಪ್ರಕಾರವೇ ಹೋಗಬೇಕೆ ಹೊರತು ನೀವು ವೀಲಿಂಗ್ ಮಾಡಿಕೊಂಡು ಹುಚ್ಚಾಟವನ್ನು ಮೆರ್ಕೊಂಡು ಅಲ್ಲಿ ಪುಂಡಾಟವನ್ನು ಮಾಡಿಕೊಂಡು ಜೊತೆಗೆ ಕಿರ್ಚಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದಕ್ಕೇನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಬೈಕ್ ವೀಲಿಂಗ್ ಆಯ್ತು. ಈಗ ಬೈಕ್ ವೀಲಿಂಗು ಕೇವಲ 1 ಟೈರಲ್ಲಿ ಹೋದರೆ ಈಗ ಆಟೋದವ್ರು 2 ಟೈರಲ್ಲಿ ಹೋಗೋದು. ನೋಡಿ, ಈಗ ಬೇಕಾ ಇವೆಲ್ಲ ಶೋಕಿ ನಿಮಗೆ?